ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ಸುಳ್ಯ ತಾಲೂಕಿಗೆ ಸಂಬಂಧಪಟ್ಟಂಥ ಆಲೇಟಿ ಗ್ರಾಮದಲ್ಲಿ ಅರಂಬೂರು ಅನ್ನುವಂಥ ಪ್ರದೇಶದಲ್ಲಿದ್ದೇವೆ. ಈ ಅರಂಬೂರು ಅನ್ನುವಂಥ ಒಂದು ಪ್ರದೇಶದಲ್ಲಿ ಭಾಳಷ್ಟು ಒಂದು ರಮಣೀಯ ಸುಂದರವಾದ ತಾಣದ ನಡುವೆ ಒಂದು ದೈವಸ್ಥಾನ ಇದೆ. ಅದೆಲ್ಲರಿಗೂ ಗೊತ್ತಿರುವಂಥದ್ದು ಶ್ರೀ ವಯನಾಟು ಕುಲವನ್ ದೇವಸ್ಥಾನ. ಭಾಳಷ್ಟು ಇತಿಹಾಸವಿರುವಂಥ ದೇವಸ್ಥಾನ. ಸುಮಾರು 300 ವರ್ಷಗಳ ಹಿಂದೆ ದೈವಸ್ಥಾನ ಇಲ್ಲಿ ಸ್ಥಾಪನೆಯಾಗಿದೆ ಅಂತೆ. ಸೊ ಅದರ ನಂತರ ಇಲ್ಲಿ ಯಾವುದೇ ರೀತಿಯ ಮಹೋತ್ಸವ ಅನ್ನುವಂಥ ಮಹೋತ್ಸವಗಳು ನಡೆದಿಲ್ಲ ಅನ್ನುವಂಥದ್ದು ಬಲ್ಲ ಮೂಲಗಳಿಂದ ನಮಗೆ ತಿಳಿದಂಥ ವಿಚಾರ. ಸೊ ಇವತ್ತು ಅರಂಬೂರು ಶ್ರೀ ವಯನಾಟು ಕುಲವನ್ ದೇವಸ್ಥಾನದಲ್ಲಿ ವಿಶೇಷವಾಗಿ ತಮಗೆ ಗೊತ್ತಿದೆ, ಭಾಳಷ್ಟು ಕಡೆಗಳಲ್ಲಿ ಕಳೆದ 2-3 ವರ್ಷಗಳ ಹಿಂದೆ ಬೇರೆ ಬೇರೆ ಕಡೆಗಳಲ್ಲಿ ಶ್ರೀ ವಯನಾಟು ಕುಲವನ್ ದೈವಂಕಟ್ಟು ಮಹೋತ್ಸವ ನಡೆದಿದೆ. ಈ ಮಹೋತ್ಸವ ನಡಿಬೇಕಾದ್ರೆ ಭಾಳಷ್ಟು ಅಲ್ಲಿ ಒಂದು ಅದ್ಧೂರಿಯ ವಾತಾವರಣ ನಿರ್ಮಾಣ ಆಗುತ್ತೆ. ಅಂಥ ಒಂದು ಅದ್ಧೂರಿಯ ವಾತಾವರಣ ಇವತ್ತು ಅರಂಬೂರಿನ ಶ್ರೀ ವಯನಾಟು ಕುಲವನ್ ದೇವಸ್ಥಾನದಲ್ಲಿ ಕೂಡ ನಿರ್ಮಾಣಗೊಳ್ತಾ ಇದೆ. ಅಂದರೆ ಮುಂದಿನ 2025 ಮಾರ್ಚ್ ತಿಂಗಳಲ್ಲಿ 15, 16, 17, 18ರಂದು ಈ ಅರಂಬೂರು ಶ್ರೀ ವಯನಾಟು ಕುಲವನ್ ದೇವಸ್ಥಾನದಲ್ಲಿ ಶ್ರೀ ವಯನಾಟು ಕುಲವನ್ ದೈವಕಟ್ಟು ಮಹೋತ್ಸವ ನಡೀತದೆ. ಸೊ ಅದಕ್ಕಾಗಿ ಈಗಾಗಲೇ ಪೂರ್ವ ಸಿದ್ಧತೆಗಳು ಎಲ್ಲವೂ ಕೂಡ ನಡೀತಾ ಇದೆ. ತಾವು ನೋಡ್ತಾ ಇರುವಂಥದ್ದು ಇದು ದೈವಸ್ಥಾನ, ಅರಂಬೂರು ಶ್ರೀ ವಯನಾಟು ಕುಲವನ್ ದೇವಸ್ಥಾನ. ಹಾಗೆ ಪಕ್ಕದಲ್ಲಿ ಶ್ರೀ ಪೊಟ್ಟನ್ ದೈವದ ಒಂದು ಗುಡಿ ಕೂಡ ಇದೆ. ಸೊ ಈ ದೇವಸ್ಥಾನವನ್ನು ಈಗಾಗಲೇ ಭಾಳಷ್ಟು ಜೀರ್ಣೋದ್ಧಾರ ಮಾಡಿದ್ದಾರೆ. ಕಳೆದ 2005ರಲ್ಲಿ ಇದರ ಜೀರ್ಣೋದ್ಧಾರ ಕಾರ್ಯ ನಡೆದಿದೆ. ತದನಂತರ ಮಹೋತ್ಸವ ಇಲ್ಲೇ ತನಕ ಆದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಇತಿಹಾಸದಲ್ಲಿ ಇಲ್ಲಿ ದೈವಕಟ್ಟು ಮಹೋತ್ಸವ ನಡೆದದ್ದನ್ನು ನೋಡಿದವರು ಯಾರೂ ಇಲ್ಲ. ಸೊ ಸುಮಾರು 300 ವರ್ಷಗಳ ಹಿಂದೆ ನಡೆದಿರ್ಬೋದು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ರು. ಆದರೆ ಇವತ್ತು 2025ರಲ್ಲಿ ಆ ಒಂದು ದೈವಕಟ್ಟು ಮಹೋತ್ಸವ ಇಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಈಗಾಗಲೇ ಅದಕ್ಕೆ ಬೇಕಾದ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಬನ್ನಿ, ಯಾವುದೇ ರೀತಿಯ ಸಿದ್ಧತೆಗಳು ನಡೀತಾ ಇದೆ ಮತ್ತು ಈ ಮಹೋತ್ಸವ ಸಮಿತಿ ಹಾಗೆ ಇಲ್ಲಿ ಆಡಳಿತ ಸಮಿತಿಯವರು ಏನು ಹೇಳ್ತಾರೆ, ಈ ಪರಿಸರದ ಭಕ್ತಾದಿಗಳು ಕೂಡ ಈ ಒಂದು ಮಹೋತ್ಸವವನ್ನು ಕಣ್ತುಂಬಿಕೊಳ್ಳುವಂಥ ಒಂದು ಕಾತುರದಲ್ಲಿದ್ದಾರೆ. ಸೊ ಅವರೆಲ್ಲರೂ ಏನು ಹೇಳ್ತಾರೆ ಬನ್ನಿ ನಾವು ನೋಡ್ಕೊಂಡು ಬರೋಣ. PB ಸುಧಾಕರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಮಹೋತ್ಸವ ಸಮಿತಿ ಅಧ್ಯಕ್ಷ ಗಾದಿಯನ್ನು ವಹಿಸಿಕೊಂಡಿದ್ದಾರೆ. ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಏನು ಹೇಳ್ತಾರೆ ಕೇಳೋಣ. ನಮಗೆ ತುಂಬ ಸಂತೋಷ. ಬಹುಶಃ ಒಂದು ಐತಿಹಾಸಿಕ ಪುಣ್ಯ ಕಾರ್ಯದಲ್ಲಿ ನಾವು ಪಾಲ್ಗೊಳ್ಳುವಂಥದ್ದು. ಬಹುಶಃ ಇದು ನಮಗೆ ಯೋಗ ಅಂತ ತಿಳ್ಕೊಳ್ತೇವೆ. ನಮಗೆ ವೈಯಕ್ತಿಕವಾಗಿ ಸಾಕಷ್ಟು ದೇವರುಗಳ ಕೆಲಸ ಮಾಡಿ ಅನುಭವ ಇದ್ದರೂ ಈ ವಯನಾಟು ಕುಲವನ್ ದೈವಕಟ್ಟು ಮಹೋತ್ಸವದ್ದು ಹೊಸತು. ನಾವು ಮೇನಾಳದಲ್ಲಿ ನಮ್ಮ ಬಂಧುಗಳು ಮಾಡುವಾಗ ನಾವು ಅದನ್ನು ನೋಡಿದ್ದೇವೆ, ಅಥವಾ ನಮ್ಮ ಪಕ್ಕ ಕುಂಬಳಚೇರಿ ಅಥವಾ ಬೇರೆ ಕಡೆ ಕುಂಚಡ್ಕ, ಕೋಲ್ಚಾರು, ಕಲ್ಲೆಂಬಿ ಆಗುವಾಗ ನಾವು ನೋಡಿ ಕೇಳಿ ಗೊತ್ತಿದ್ದೇವೆ. ಸಕ್ರಿಯವಾಗಿ ಪಾಲ್ಗೊಳ್ಳುವ ಒಂದು ಅವಕಾಶ ನಮಗೆ ಬಂತು. ಅಂದರೆ ಈ ಏನು ತಾನದ ಮನೆಯವರ ಒಂದು 3 ತಲೆಮಾರಿನ ಹಿಂದೆಯಿಂದ ನಮ್ಮ ಕುಟುಂಬಕ್ಕೆ ಅವರಿಗೂ ಇದ್ದ ಸ್ನೇಹಚಾರ ಬಹುಶಃ ಅದು ಈ ದೈವಕ್ಕೆ ನಮಗೆ ಏನೋ ಒಂದು ಸಂಬಂಧವನ್ನು ಕಲ್ಪಿಸಿದೆ ಅಂತ ಕಾಣ್ತದೆ. ಏಕಾಏಕಿ ಇಲ್ಲಿಯ ಜನಗಳು ಕೆಲವರೆಲ್ಲ ಬಂದು ಪವಿತ್ರನ ಗುಂಡ್ಯ ಇರ್ಬೋದು, ರಾಧಾಕೃಷ್ಣ ಪರಿವಾರಗಾನ ಇರ್ಬೋದು, ಇವರೆಲ್ಲ ಬಂದು ನಮ್ಮಲ್ಲಿ ಹೀಗೆ ನಾನು ಹೇಳಿದೆ, ನಮ್ಮ ಗ್ರಾಮ ಅಲ್ಲ, ಇದು ದೊಡ್ಡ ಜವಾಬ್ದಾರಿ. ಸುಮಾರು ಏಕಾಏಕಿ 40-50 ಸಾವಿರ ಮಂದಿಯನ್ನು ಸೇರಿಸುವಂಥದ್ದು, 4 ದಿವಸದಲ್ಲಿ 1 ಲಕ್ಷ ಮಂದಿಯನ್ನು ಸೇರಿಸುವಂಥ ದೊಡ್ಡ ಮಹತ್ಕಾರ. 10-50 ಲಕ್ಷ ಬಜೆಟಿಂದ ನಮ್ಮಿಂದ ಆಗಲಿಕ್ಕಿಲ್ಲ ಅಂತ ಹೇಳುವಾಗ ಅವರು ಒತ್ತಾಯ ಮಾಡಿದರು. ಮತ್ತು ಇಲ್ಲಿ ಊರಿನವರು, ವಿಶೇಷವಾಗಿ ನನಗೆ ಎನ್.ಎ. ರಾಮಚಂದ್ರ ಅವರು, ಕುಂಚಡ್ಕ ಜಯಪ್ರಕಾಶ್, ಇವರೆಲ್ಲ ನಮಗೆ ಧೈರ್ಯ ಕೊಟ್ಟರು. ಇಲ್ಲಿ ಮತ್ತು ಇಲ್ಲಿಗೆ ಬರಲಿಕ್ಕೆ ನಮಗೆ ಮತ್ತೊಂದು ಕಾರಣ ಅಂತೇಳಿ ಇಲ್ಲಿಯ ಪರಿಸರದವರೆಲ್ಲ, ಅಮ್ಮಣ್ಣನದ ಹಿಡಿದು ಕಿಟನ್ ರೈಗಳ ಸಂತಾನ ರತ್ನಾಕರ್ ರೈ ಅವರು ಇರ್ಬೋದು, ಪಡಪು ನಮ್ಮ ಇವರೆಲ್ಲ ನಮಗೆ ಪದ್ಮಣ್ಣ ಇವರೆಲ್ಲ ನಮ್ಮ ಸ್ನೇಹಿತರು. ಸೊ ಅವರೆಲ್ಲ ಹೇಳಿದರು, ನೀವು ಬನ್ನಿ, ನಾವೆಲ್ಲ ಇದ್ದೇವೆ ಅಂತ. ಸೊ ಈ ಕಾರಣಕ್ಕೆ ನಾವು ಇಲ್ಲಿಗೆ ಬರುವಾಗ ಸ್ವಲ್ಪ ಭಯ ಇತ್ತು ನಮಗೆ. ದೈವದ ಮೇಲೆ ಭಕ್ತಿ ಇದ್ದರೂ ವ್ಯವಸ್ಥೆಯ ಬಗ್ಗೆ ಭಯ ಇತ್ತು. ಅದು ಒಂದು ಹಂತದಲ್ಲಿ ಇಲ್ಲಿಯ ಒಂದು ಕುಟುಂಬ ಏನಿದೆ, ಈ ತಾನದ ಮನೆಯವರು, ಎಲ್ರಿಗೂ ಅವರು ಬೇಕು. ಸೊ ಅವರ ಕೆಲಸಕ್ಕಾಗುವಾಗ ಒಂದು ಹಂತದಲ್ಲಿ ನಾವು ನಿಲ್ಲದಿದ್ದರೆ ಅದು ತಪ್ಪಾಗ್ತದೆ ಅಂತೇಳಿ ನಮಗೆ ಈ ತೀಯ ಸಮಾಜದವರು ಎಲ್ಲ ದೈವಕಟ್ಟು ಮಹೋತ್ಸವ ಆಗುವಾಗ ಅಥವಾ ಒಂದು ಇನ್ನೊಂದು ಆಗುವಾಗ ನಮ್ಮ ಜೊತೆ ಅವರು ಬೇಕು ಅಂತ ನಿರೀಕ್ಷೆ ಮಾಡುವ ನಾವು
ಅವರ ಕೆಲಸಕ್ಕೆ ಹೋಗುವ ನಾವು ಹಿಂದೆ ನಿಲ್ಲುವುದು ಸರಿಯಲ್ಲ ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಮತ್ತೆ ಎಲ್ಲ ಭಾರವನ್ನು ನಮ್ಮ ಶಾಸ್ತಾವು ದೇವರು ಇರ್ಬೋದು ಅಥವಾ ಸೀಮೆ ದೇವರಾದ ಮಲ್ಲಿಕಾರ್ಜುನನ ಮೇಲೆ ಹಾಕಿ ತೊಂಡೆಚ್ಚನ ಮೇಲೆ ಭರವಸೆಯಲ್ಲಿ ನಾವೀಗ ಇಳಿದಿದ್ದೇವೆ. ಎಸ್ ಸರ್, ಓಕೆ. ಈಗಾಗಲೇ ನಾನು ಹೇಳಿದಂತೆ ಸಾವಿರಾರು ಜನರ ಒಂದು ಸಮ್ಮುಖದಲ್ಲಿ ನೀವೊಬ್ಬರು ಅಧ್ಯಕ್ಷರಾಗಿದ್ದೀರಿ. ಅದು ದೈವದ ಪ್ರೇರಣೆ ಅಂತ ನೀವು ಹೇಳಲಿಕ್ಕೆ ಬಯಸ್ತಾ ಇದ್ದೀರಾ? 100ಕ್ಕೆ 100 ದೈವೇಚ್ಛೆ ಇಲ್ಲದಿದ್ದರೆ ಯಾವುದು ನಡೆಯುವುದಿಲ್ಲ ಅಂತ ಹೇಳುವಂಥ ಆಸ್ತಿಕ ಬಂದು ನನಗೆ ದೈವೇಚ್ಛೆಯನ್ನೇ ನಂಬಿದ್ದೀರುವ. ಇಲ್ಲದಿದ್ದರೆ ನಮಗೆ ಇದಕ್ಕೂ ಏಕಾಏಕಿ ನಮಗೆ ನೇರ ಸಂಬಂಧ ಇಲ್ಲ. ನಾನು ಪಕ್ಕದ ಗ್ರಾಮದವ, ಆದರೆ ಇಲ್ಲಿಯ ಪ್ರತಿಯೊಂದು ಮನೆಯವರು ನಮ್ಮ ಬಗ್ಗೆ ಒಳ್ಳೆ ಆತ್ಮೀಯತೆ ಇರುವವರು. ಈ ಪರಿಸರದ ಆಲೇಟಿ ಗ್ರಾಮವೇ ಹಾಗೆ ನಮ್ಮನ್ನು ಬೇಕಷ್ಟು ಬೆಳೆಸಿದವರು, ನಮ್ಮ ಕುಟುಂಬವನ್ನು ಬೆಳೆಸಿದವರು, ನಮ್ಮ ಬಗ್ಗೆ ವಿಶ್ವಾಸ ತೋರಿದವರು. ಸೊ ಈ ಕಾರಣಕ್ಕೆ ದೈವ ಪ್ರೇರಣೆ ಅಂತೇಳಿ ತಿಳ್ಕೊಳ್ತೇನೆ ನಾನು ಖಂಡಿತ. ಅಂದರೆ ಈ ಜಾಗ ಆಗುವಾಗ ಅವರು ಹಿರಿಯರೊಬ್ಬರು ಹೇಳ್ತಾ ಇರ್ತಾರೆ, ಇವರು ನಮ್ಮ ಬಟ್ಟೆಣ್ಣವರು ಕುಂಜಿಗಣ್ಣ ಅವರು ಹೇಳ್ತಾ ಇರ್ತಾರೆ, ಅವರ ತಂಗಿ ಕೂಡ ಹೇಳ್ತಾ ಇರ್ತಾರೆ, ಭಾರಿ ಹಿಂದೆ ನಮ್ಮ ಹಿರಿಯರು ನನ್ನ ತಂದೆಯವರು ಈ ಜಾಗ ಮಾಡುವಾಗ 250 ರೂಪಾಯಿ ಕೊಟ್ಟು ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದ್ದಾರೆ ಅಂತ. ಇವರಿಗೆ ಈ ಜಾಗ ಆಗಲಿಕ್ಕೆ ಕೂಡ ನಮ್ಮ ಹಿರಿಯರು ಕಾರಣ ಅಂತ. ಹಾಗಾಗಿ ನಿಮಗೆ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಹೇಳುವಂಥದ್ದು ಅಲ್ಲಿ ಕಂಡುಕೊಂಡಂತೆ. ನಾವು ಆ್ಯಕ್ಚುಲಿ ಹಕ್ಕು ಸ್ಥಾಪಿಸಲಿಕ್ಕೆ ಬಂದವರಲ್ಲ, ನಮಗೆ ಅದು ಗೊತ್ತೂ ಇರಲಿಲ್ಲ. ಇಲ್ಲಿಗೆ ಬಂದಾಗ ಅವರು ಮಾಣಿಕಕ್ಕ ಅಂತ ಇದ್ದಾರೆ, ಅವರು ನಮ್ಗೆ ಹೇಳಿದ್ರು, ಈರು ಬತ್ತನೆ ತೀರೇನು ದೈವ ಬರ್ಪಾಯಿನೇ, ಈರು ಬತ್ತನೆ ತೀರೇ ಗೊತ್ತಿಜ್ಜಿ ಈರ್ನ ಹಿರಿಯಾಕ್ಲಿ 250 ರೂಪಾಯಿ ಕೊಡ್ತೀರಿ. ಅಂದರೆ ಇಲ್ಲಿಯ ಇವರ ಅಣ್ಣ, ನಾನು ಈ ಬಟ್ಟೆ ಅಣ್ಣನನ್ನು ಕೂಡ ನಾನು ಸ್ಮರಿಸ್ತೇನೆ. ಅವರೆಲ್ಲ ನಮ್ಮ ಸುಮಾರು ಚಾಕರಿ ಮಾಡಿದವರು, ಕಷ್ಟದಲ್ಲಿ ನಮ್ಮ ಚಾಕರಿ ಮಾಡಿದವರು. ಸೊ ಬಹುಶಃ ಇಂಥ ಪುಣ್ಯ ಕಾರ್ಯದಲ್ಲಿ ನನಗೆ ಹೆಮ್ಮೆಯೂ ಅನಿಸ್ತದೆ, ನನಗೆ ನನ್ನ ಸೌಭಾಗ್ಯ ಅಂತ ತಿಳ್ಕೊಳ್ತೇನೆ. ಎಸ್ ಸರ್, ಈಗಾಗಲೇ ಇನ್ನು ಕೇವಲ ಒಂದೇ ತಿಂಗಳು ಇದೆ ಅಷ್ಟೇ, ಲೆಕ್ಕ ಮಾಡಿದರೆ 30-40 ದಿವಸ ಇದೆ. ಸೊ ಆ ಮಹೋತ್ಸವ ಸಮೀಪಕ್ಕೆ ಬರ್ತಾ ಇದೆ. ಎಷ್ಟರ ಮಟ್ಟಿಗೆ ಎಷ್ಟು ಪರ್ಸೆಂಟೇಜ್ ಕಾರ್ಯಕ್ರಮಗಳ ಒಂದು ಪೂರ್ವ ಸಿದ್ಧತೆಗಳು ಇಲ್ಲಿ ಕೊನೆಗೊಂಡಿದೆ ಅನ್ನುವಂಥದ್ದನ್ನು, ಮುಂದೆ ಎಷ್ಟು ಕೆಲಸಗಳು ಆಗಬೇಕನ್ನುವಂಥದ್ದು? ಇಲ್ಲಿ ಕೆಲಸ ಕಾರ್ಯಗಳು ತುಂಬ ಆಗಿದ್ದಾವೆ. ಜೀರ್ಣೋದ್ಧಾರದ ಕೆಲಸ ಒಂದು ಹಂತದಲ್ಲಿ ನಮ್ಮ ಸುಮಾರು ಇನ್ನೊಂದು ಪೇಂಟಿಂಗ್ ಬಿಟ್ಟರೆ ನಮ್ಮದೊಂದು 90% ಜೀರ್ಣೋದ್ಧಾರದ ಕೆಲಸ ಆಗಿದೆ. ಮತ್ತು ಹೊರಗಿನ ವ್ಯವಸ್ಥೆಯ ಬಗ್ಗೆ ಕೂಡ ಒಂದು 75% ಆಗಿದೆ. ಇನ್ನು ಆಗಬೇಕಾದ್ದು ಚಪ್ಪರದ ವ್ಯವಸ್ಥೆ, ಮರಕಳದ ವ್ಯವಸ್ಥೆ ಇತ್ಯಾದಿಗಳು, ಅದು ನಿರಂತರವಾಗಿ ಆಗ್ತಾಯಿದೆ. ಜನಗಳ ಕೆಲಸ ನೋಡಿದರೆ, ಈ ಊರಿನವರದ್ದು ನೋಡಿ ನನಗೆ ಹೆಮ್ಮೆ ಅನಿಸ್ತದೆ. ಸಾಯಂಕಾಲ 5 ಗಂಟೆಗೆ 6 ಗಂಟೆಗೆ ಬಂದರೆ ರಾತ್ರಿ 9:30 ಗಂಟೆವರೆಗೆ ಕೂಲಿ ಕೊಟ್ಟರು ಅಷ್ಟು ಮಾಡಲಿಕ್ಕಿಲ್ಲ, ಅಷ್ಟು ಒಳ್ಳೆ ಕೆಲಸ ಮಾಡ್ತಾರೆ. ನನಗೆ ತುಂಬ ಅನ್ನಿಸ್ತದೆ. ಅದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಅಂದಾಜಿದ್ದವರು, ಕೆಲಸ ಮಾಡುವವರಿಗೆಲ್ಲ ಹಾಗೆಲ್ಲ ಹೀಗೆ ಅಂತ ಹೇಳುವ ಅಗತ್ಯತೆ ಇಲ್ಲ, ಅವರೇ ಮಾಡಿಕೊಂಡು ಹೋಗ್ತಾರೆ. ಸೊ ಇದೊಂದು ನಮ್ಮ ಯೋಗ ಭಾಗ್ಯವೇ ಸರಿ. ಸೊ ಇದನ್ನು ಸಾಕ್ಷೀಕರಿಸುವುದಕ್ಕೆ ನಮಗೆ ತುಂಬ ಹೆಮ್ಮೆ ಇದೆ. ಇದರ ಜೊತೆ ನಾವು ಸೇರಿಕೊಳ್ಳುವುದಕ್ಕೆ ತುಂಬ ಹೆಮ್ಮೆ ಇದೆ. ಅರಂಬೂರು ಶ್ರೀ ವಯನಾಡು ಕುಲವನ್ ದೈವಸ್ಥಾನದಲ್ಲಿ ಈಗ ನಾನು ಈ ದೈವಸ್ಥಾನದ ಹಿರಿಯರು, ಈ ಕುಟುಂಬದ ಯಜಮಾನರಾದಂಥ ಕುಂಜಿಕಣ್ಣ ಇವರು ನಮ್ಮ ಜೊತೆ ಇದ್ದಾರೆ. ಹೇಳಿ ಕುಂಜಿಕಣ್ಣರವರೇ, ಖುಷಿ ಆಗ್ತಾ ಉಂಟಾ? ಖುಷಿಯಾಗಿದೆ. ನಿಮ್ಮ ಜೀವನದಲ್ಲಿ ನೀವು ಇದನ್ನು ನೋಡಿದ್ದೀರಾ? ಇಲ್ಲಿ ನೋಡಲಿಲ್ಲ, ಬೇರೆ ಕಡೆ ನೋಡಿದ್ದೀವಿ. ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ನಾವು ಸಣ್ಣದಿರುವಾಗ ಇಲ್ಲಿದ್ದೇವೆ. ಇಷ್ಟವರೆಗೆ ಇಲ್ಲಿ ಆಗಲೇ ಇಲ್ಲ. ಈಗ ನಿಮ್ಮ ಅಂದ್ರೆ ಕಾಲಾವಧಿಯಲ್ಲಿ ಈ ಒಂದು ದೈವಕಟ್ಟು ಮಹೋತ್ಸವ ನಡೀತಾ ಇದೆ, ಏನು ಅನಿಸ್ತಾ ಉಂಟು? ಒಳ್ಳೆ ಖುಷಿ ಆಗ್ತದೆ. ಜನರ ಸಹಕಾರ ಹೇಗೆ ಸಿಗ್ತದೆ? ಒಳ್ಳೆ ಉಂಟು. ಎಲ್ಲರೂ ಬರ್ತಾರೆ, ಎಲ್ಲರೂ ಬರ್ತಾರೆ ಅಲ್ವಾ? ಎಲ್ಲರೂ ಸಹಕಾರ ಮಾಡ್ತಾರೆ. ಈಗ ಅದನ್ನು ನೋಡುವಂತ ಒಂದು ಭಾಗ್ಯ ಬಂದಿದೆ, ಖುಷಿಯಾಗಿದೆ. ಖುಷಿ ಆಯ್ತು. ಏನು ಅನಿಸ್ತಾ ಉಂಟು? ಒಳ್ಳೆ ಖುಷಿ ಆಯ್ತು. ಎಲ್ಲರೂ ಬಂದು ಇದೇ ಎಲ್ಲ ಕೆಲಸ ಎಲ್ಲ ಮಾಡಿ ಇದು ಆಗುವಾಗ ಅದೊಂದು ಖುಷಿ. ಇಷ್ಟು ವರ್ಷ ಕಾಣದ್ದು ಈ ವರ್ಷ ಇಲ್ಲಿ ಅದೊಂದು ಖುಷಿಯೇ ನಮಗೆ. ಈ ಒಂದು ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷರು, ಹಾಗೆ ಅಲ್ಲಿಯ ಕಾರ್ಯಾಧ್ಯಕ್ಷರುಗಳು, ಮಹೋತ್ಸವ ಸಮಿತಿ ಅಧ್ಯಕ್ಷರು ಎಲ್ಲರೂ ಕೂಡ ಸೇರಿಕೊಂಡಿದ್ದಾರೆ. ಇವತ್ತು ನಮ್ಮ ಜೊತೆ ಇರುವವರು ಇಲ್ಲಿಯ ಆಡಳಿತ ಸಮಿತಿ ಅಧ್ಯಕ್ಷರಾದಂಥ ನಾರಾಯಣ ಬಾರ್ಪಣೆ. ಅನಿಸೋದಂದರೆ ನಾವು ಇದು ಯಾವ ಥರ ಹೋಗ್ತೇವೆ, ನಾವು ಕನಸು ಕಂಡಾಗಿ ನಡೀತಾ ಉಂಟು. ನಾವು ನೆನೆಸಿದಂಥ ಚಂದವಾಗಿ ಇಲ್ಲಿ ಊರಿನ ಪರವೂರಿನ ಇಲ್ಲಿಯ ಎಲ್ಲವರ ಸಹಕಾರದಿಂದ ಕೆಲಸ ಕಾರ್ಯಗಳು ಈಗ ಒಂದು ಹಂತಕ್ಕೆ ಬಂದು ಮುಟ್ಟಿದೆ. ಸುಮಾರು 50% ಆಗಿದೆ ಅನಿಸಿಕೊಳ್ತೇನೆ. ನಾವೆಲ್ಲ ಅಧ್ಯಕ್ಷ ಆಗಿರೋದೆಲ್ಲ ನಮ್ಮ ಪೂರ್ವ ಜನ್ಮ ಪುಣ್ಯವ, ಅದೇನಂತ ಅದಕ್ಕೆ ಕಾರಣ ಎಲ್ಲ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ. ನಮೀಗ ದೇವರಲ್ಲಿರೋ ಭಕ್ತಿ ವಿಶ್ವಾಸ ಇಟ್ಟುಕೊಂಡು ಇದು ಎಲ್ಲವರ ಸಹಕಾರದಿಂದ ಆರ್ಥಿಕ ಸಹಕಾರ ಬರ್ತಾ ಉಂಟು, ಜನ ಸಹಕಾರವು ಬರ್ತಾ ಉಂಟು. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಂಜೆ ಹೊತ್ತಲ್ಲಿ ಎಲ್ಲರೂ ದುಡಿತಾ ಇದ್ದಾರೆ. ನಮ್ಮ JCB ಕೆಲಸಗಳೆಲ್ಲ ಸುಮಾರು ಈಗ ಮುಗಿದಿದೆ, ಇನ್ನೆಲ್ಲ ಕೈ ಕೆಲಸಗಳು ಆಗಲಿಕ್ಕಿದೆ. ಅದೆಲ್ಲವ ದೇವರ ಅನುಗ್ರಹದಿಂದ ಎಲ್ಲರೂ ಬಂದು ಸೇರಿಕೊಂಡು ನಾವು ನೆನೆಸಿಗಿಂತ ಚಂದವಾಗಿ ಆಗ್ತದೆ ಅಂತ ಹೇಳುವಂಥ ಭರವಸೆ ನಮಗುಂಟು. ಅದಕ್ಕೆ ಇಲ್ಲಿ ಎಲ್ಲ ದೈವಿಕ ಶಕ್ತಿಗಳ ಅನುಗ್ರಹ ಎಲ್ಲರಿಗೂ ಇರ್ತದೆ. ಹಾಗೆ ಅದು ಚಂದವಾಗಿ ನಡೆಯಲಿ ಅಂತ ನನ್ನ ಅನಿಸಿಕೆ ನಡೆಯುತ್ತೆ. ಓಕೆ ನಾರಾಯಣರೇ, ನಿಮ್ಮ ಒಂದು ಅಧ್ಯಕ್ಷ ಒಂದು ಸ್ಥಾನದಲ್ಲಿದ್ದುಕೊಂಡು ಈ ಒಂದು ಕ್ಷೇತ್ರದಲ್ಲಿ ಇಂಥ ಒಂದು ಬಹಳಷ್ಟು ಅಭೂತಪೂರ್ವವಾದಂಥ ಕಾರ್ಯಕ್ರಮ ನಡೀತಾ ಇದೆ, ಅದು ನಿಮಗೆ ಹೇಗೆ ಖುಷಿ ಕೊಟ್ಟಿದೆ? ಅದಕ್ಕೆ ನೀವು ಕ್ವಶನ್ ಕೇಳಿದರೆ ಕಣ್ಣಿಂದ ನೀರು ಬರುವಷ್ಟು ಸಂತೋಷ ಆಗ್ತಾ ಉಂಟು ನನಗೆ ಅಷ್ಟು. ಈ ಒಂದು ಸಮಿತಿಯಲ್ಲಿ ಈಗ ಗೌರವ ಸಲಹೆಗಾರರಾಗಿ ಹೀಗೆ ಇಂಥ ಒಂದು ದೈವಕಟ್ಟು ಮಹೋತ್ಸವನ ತನ್ನ ಕುಟುಂಬದಲ್ಲಿ ಕೂಡ ಮಾಡಿದವರು ಜಯಪ್ರಕಾಶ್ ಕುಂಚಡ್ಕ ನಮ್ಮ ಜೊತೆ ಇದ್ದಾರೆ. ಭಾಳ ಸಂತೋಷ ಆಗ್ತದೆ. ಒಂದು 3 ತಿಂಗಳ ಮೊದಲು ನಾವು ಇಲ್ಲಿಗೆ ಬರುವಾಗ, ಈ ಜಾಗವನ್ನು ನೋಡುವಾಗ
ನಮಗೆ ಈ ಅದೇ ಜಾಗವೇ ಬೇರೆ ತಲೆ ಕಾಣ್ತಿತ್ತು. ಈಗ ಭಾಳ ಚೆನ್ನಾಗಿ ಊರು ಮತ್ತು ಪರವರ ಸಮಾಧಾನದ ಮೂಲಕ ಒಳ್ಳೆಯ ಜಾಗವೂ ಆಗಿದೆ. ಹಾಗೆ ತಿಳಿದೆ ಇವತ್ತು ಒಳ್ಳೆಯ ನಾಳ್ದು ಮಾರ್ಚ್ 15, 16, 17, 18ರಂದು ನಡೆಯುವ ಈ ದೈವಕಟ್ಟು ಮಹೋತ್ಸವ ಭಾಳ ಯಶಸ್ವಿಯಾಗಿ ನಡೀತದೆ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಹಾಗೆ ಈ ಒಂದು ಸಮಿತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಇಂಥ ದೈವಕಟ್ಟು ಮಹೋತ್ಸವದ ಹಲವಾರು ನಮ್ಮ ಆಲೇಟಿ ಗ್ರಾಮದಲ್ಲಿ 9 ಕಡೆಗಳಲ್ಲಿ ದೈವಕಟ್ಟು ಮಹೋತ್ಸವ ಇದೆ. ಆ 9 ಕಡೆಗಳಲ್ಲಿ ಕೂಡ ಭಾಗವಹಿಸಿದವರು ನಮ್ಮ ಇವತ್ತಿನ ಈ ಒಂದು ಮಹೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪವಿತ್ರನ್ ಗುಂಡ್ಯ. 7 ಮಹೋತ್ಸವಗಳಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಗಳಾಗಿಯೂ ಮಾರ್ಗದರ್ಶಕನಾಗಿಯೂ ಈ ವ್ಯವಸ್ಥೆಯನ್ನು ಎಲ್ಲರ ಸಹಕಾರದಿಂದ ಮಾಡಿಸಿದ ಅನುಭವ ಇದೆ. ಅದಕ್ಕಿಂತ ಭಿನ್ನವಾದ ವಿಶೇಷ ಅಂದರೆ ಇದೀಗ ನಮ್ಮದೇ ಸಮುದಾಯದ ಒಂದು ಏಕೈಕ ದೇವಸ್ಥಾನ, ನಮ್ಮ ಸುಳ್ಯದಲ್ಲಿರುವಂಥ ಏಕೈಕ ದೇವಸ್ಥಾನ ಅರಂಬೂರಲ್ಲಿ ಈಗ ಈ ಮಹೋತ್ಸವಕ್ಕೆ ಸಿದ್ಧತೆಗೊಳ್ಳುತ್ತಾ ಇರುವಂಥದ್ದು. ಇದರಲ್ಲಿ ಸ್ವಲ್ಪ ಭಯವೂ ಜಾಸ್ತಿ ಇದೆ, ಭಕ್ತಿಗಿಂತ ಭಯ ಜಾಸ್ತಿ ಕಾಣ್ತಾ ಇದೆ. ಯಾಕಂತ ಹೇಳಿದರೆ ನಾನೀಗ ಒಂದಿಷ್ಟು ಕಾರ್ಯಕ್ರಮ ಹೋದ್ದು ನಮ್ಮ ನೇತೃತ್ವ ಕುತ್ತಿಗಲ್ಲು ಭಗವತಿ ಕ್ಷೇತ್ರದ ಪೂಜ್ಯ ಸ್ಥಾನಿಕರು ಮತ್ತು ಆಡಳಿತ ಸಮಿತಿ ಮತ್ತು ನಮ್ಮ ಊರ ಪ್ರಾದೇಶಿಕ ಸಮಿತಿಗಳು ಮತ್ತು ಊರವರ ಸಹಕಾರ ನೇತೃತ್ವದಲ್ಲಿ ನಡೆಸುವಂಥದ್ದು. ಇದೀಗ ಈ ಕ್ಷೇತ್ರದ ಆಡಳಿತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಮಹೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ನಿರ್ವಹಿಸುವಾಗ ತುಂಬ ಭಯವಿದೆ, ಒಂದು ಹೆಮ್ಮೆಯ ವಿಷಯವದು. ಯಾಕಂತ ಹೇಳಿದ್ರೆ ಈಗ ಒಳ್ಳೆಯ ಸಮಿತಿ ನಮ್ಮಲ್ಲಿ ಇದೀಗ ಸುಧಾಕರ್ ಅಂತವರು ಅಧ್ಯಕ್ಷರಾಗಿರುವುದು, ಅದೇ ರೀತಿ ಒಳ್ಳೆಯ ಘನಗಾತ್ರದ ಕಾರ್ಯಾಧ್ಯಕ್ಷಗಳನ್ನು ಮಾಡಿದ್ದೇವೆ, ಖಜಾಂಜಿಗಳು ಒಳ್ಳೆಯದವರಿದ್ದಾರೆ ಮತ್ತು ಕೆಲವು ಉಪಸಮಿತಿಗಳ ಸಂಚಾಲಕರನ್ನು ಮಾಡಿಸಿದ್ದೇವೆ. ಎಲ್ಲ ಈ ಊರ ಮಹನೀಯರುಗಳ ಉಪಸ್ಥಿತಿಯಲ್ಲಿ ಮಾಡಿದಂಥ ಸಮಿತಿ. ಆದ್ದರಿಂದ ಒಂದಷ್ಟು ಭಯ, ಒಂದು 50% ಭಯ ನೀಗಿಸಂತಾಗಿದೆ. ಈಗಾಗಲೇ ಆಮಂತ್ರಣ ಪತ್ರಿಕೆಗಳು ಈ ಸಂದರ್ಭದಲ್ಲಿ ಬಿಡುಗಡೆಯಾಯಿತು. ಇನ್ನು ಕೆಲವೇ ದಿನಗಳಿರುವುದರಿಂದ ಈ ಊರಿನವರು ಮತ್ತು ಪರವೂರಿನವರು ಹೆಚ್ಚಿನ ಒಂದು ಕುತೂಹಲದಿಂದ ಬಂದು ಸಹಕರಿಸುವ ಭರವಸೆಯನ್ನು ನೀಡಿರುವ ಕಾರಣ ತುಂಬ ಒಂದು 50% ಭಯ ನಿವಾರಣೆ ಆಗಿದೆ ಅಂತ ಹೇಳುವಂಥ ಭರವಸೆ ಇದೆ. ಕಾರ್ಯಾಧ್ಯಕ್ಷರಾದಂಥ ರಾಧಾಕೃಷ್ಣ ಪರಿವಾರಕನ ತಾವು ಕೂಡ ಹಾಗೆ ಇಂಥ ಒಂದು ದೈವಕಟ್ಟು ಮಹೋತ್ಸವದಲ್ಲಿ ಮತ್ತು ಬೇರೆ ಬೇರೆ ರೀತಿಯ ದೈವದ ಚಾಕರಿಯಲ್ಲಿ ತೊಡಗಿಸಿಕೊಂಡವರು. ಇವತ್ತು ನಿಮ್ಮ ಊರಲ್ಲಿ, ನಿಮ್ಮ ಮನೆಯ ಹತ್ತಿರ, ನೆರೆಮನೆಯ ಹತ್ತಿರ, ನಿಮ್ಮದೇ ಸಮುದಾಯದ ಒಂದು ಕ್ಷೇತ್ರದಲ್ಲಿ ಈ ಮಹೋತ್ಸವದ ಸಿದ್ಧತೆಗೆ ರೆಡಿಯಾಗಿದ್ರಿ. ಏನು ಅನ್ನಿಸ್ತಾ ಇದೆ? ಭಾಳ ಸಂತೋಷ. ಯಾಕಂದರೆ ನಾವೆಲ್ಲ ಕಡೆ ಹೋದಾಗ ನಮಗೆ ಹೊರಗಡೆ ಇರುವಂಥ ದೈವಕಟ್ಟು ಮಹೋತ್ಸವ ನಾವು ಹಿಂದೆ ಎಲ್ಲ ಕಡೆ ಕೂಡ ಮಾಡಿ ನಮ್ಮ ಹತ್ರ ಅವರು ಪತ್ರವನ್ನು ಕೊಟ್ಟು ನಾವು ನಿಂತುಕೊಂಡು ಮಾಡಿಸುವಂಥದ್ದು. ಆವಾಗ ಅದರ ಎಲ್ಲ ಪೂರ್ಣ ಇದು ಅವರಿಗೆ ಜವಾಬ್ದಾರಿ ಇರ್ತದೆ. ಅವರು ಮಾಡಿದಂದರೆ ಕೊನೆಯಲ್ಲಿ ಈ ಮರ್ಕೊಳ್ಳೋದಂಥ ವಿಚಾರಗಳು ಇದು ಮಾತ್ರ ನಾವು ಮಾಡಲಿಕ್ಕಿರುವಂಥದ್ದು. ಇಲ್ಲಿ ಹಾಗೆಲ್ಲ, ಇಲ್ಲಿ ಎಲ್ಲವೂ ಕೂಡ ನಮ್ಮವರೇ ನಿಂತ್ಕೊಂಡು ಮಾಡಿಸುವಂಥ ಒಂದು ಜವಾಬ್ದಾರಿ. ಅದರಿಂದ ನನಗೆ ಭಾಳ ಸಂತೋಷ ಅಂತೇಳಿದರೆ ನಮ್ಮ ಅಧ್ಯಕ್ಷರು ಸುಧಾಕರ್ಣ ಅವರು ಕಳೆದ ಮೇನಾಳದಲ್ಲಿ ನಡೆಯುವಂಥ ದೇವಗಟ್ಟು ಮಹೋತ್ಸವದಲ್ಲಿ ನಿರಂತರವಾಗಿ ಇಲ್ಲಿ ಡೈಲಿ ಬಂದು ನಮ್ಮ ಕೆಲಸ ಕಾರ್ಯಗಳನ್ನ ನೋಡ್ತಾಯಿದ್ರು. ಆವಾಗ ನಮಗೆ ಮನಸ್ಸಿಗೆ ಒಂದು ಅನಿಸ್ತಿತ್ತು, ಪವಿತ್ರನು ಮತ್ತು ರೆಜಿಸ್ ಅವರೆಲ್ಲ ನಾವೆಲ್ಲ ಇಲ್ಲಿ ಮಾತಾಡಿದೆವು, ನಮ್ಮಲ್ಲಿ ದೇವಗಟ್ಟು ಮಹೋತ್ಸವ ಇದ್ದರೆ ಯಾರನ್ನು ಹೇಗೆ ಇದು ಮಾಡಬೇಕು ಅಂತ ಹೇಳೋದು. ಆಗ ಅವರು ಹೇಳಿದರು, ನಮ್ಮ ದೈವ ಇಚ್ಛೆ ನಮ್ಮಲ್ಲಿ ಕೂಡ ಇದೆ ಅಂತ ಹೇಳುವಾಗ ಸುಧಾಕರ್ ಹತ್ರ ಹೇಳುವಾಗ ಅವರು ಹೇಳಿದರು, ಎಲ್ಲ ದಿಕ್ಕಲ್ಲಿ ಮಾಡಿದಾಗೆ ನಮ್ಮಲ್ಲಿ ಕೂಡ ಆಗ್ತದೆ, ಅದಕ್ಕೇನು ಇದಿಲ್ಲ ಅಂತ ಹೇಳಿದರು. ಅವ್ರ ಹತ್ರ ಹೇಳುವಾಗ ಅವರು ಭಾಳ ಸಂತೋಷದಿಂದ ಒಪ್ಪಿದ್ದಾರೆ. ಅಂದರೆ ಯಾವ ರೀತಿ ಹೇಗೆಲ್ಲ ಯಾರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ, ಏನು ಕೆಲಸ ಇದೆ ಅಂತೇಳಿ ಸಂಪೂರ್ಣ ಮಾಹಿತಿ ಅವರಿಗಿದೆ. ಆ ಮಾಹಿತಿ ಇದ್ದವರು ಇದ್ದಾಗ ಅದರ ಅಧ್ಯಕ್ಷರು ತಗೊಂಡಾಗ ಬಾಕಿದವರಿಗೆ ಕೆಲಸ ಮಾಡಿಸೋಕ್ಕೆ ಭಾಳ ಸುಲಭ ಆಗ್ತದೆ. ನಿಂತುಕೊಂಡು ಮಾಡಿಸುವ ಭಾಳ ಸುಲಭವಾಗಿ ಇರ್ತದೆ. ಅಂದರೆ ಇಲ್ಲಂದರೆ ಅವರನ್ನೆಲ್ಲ ಕಾಯಬೇಕಾಗ್ತದೆ, ಅಧ್ಯಕ್ಷರು ಬರೋದಿಲ್ಲ ಅಂತೇಳಿ. ಇಲ್ಲಿ ಹಾಗಲ್ಲ, ಅವರೇ ಎಲ್ಲಕ್ಕಿಂತ ಮುಂಚೆ ಬಂದು ಇಲ್ಲಿ ನಿಂತ್ಕೊಂಡು ಯಾವ ರೀತಿ ಆಗಬೇಕು ಅಂತ ಹೇಳೋದ್ರ ಬಗ್ಗೆ ಮಾಹಿತಿಯನ್ನು ಭಾಳ ಸೂಕ್ಷ್ಮವಾಗಿ ಕೊಡ್ತಾಯಿದ್ದಾರೆ. ನಮ್ಮ ಜೊತೆ ಇಲ್ಲಿ ಸ್ಥಳೀಯ ಭಜನಾ ಮಂದಿರದ ಅಧ್ಯಕ್ಷರು ಹಾಗೆ ಬೇರೆ ಬೇರೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವತ್ತು ನಿಮ್ಮ ಸಕ್ರಿಯ ಅಂದರೆ ತೊಡಗಿಸಿಕೆ ಇಲ್ಲಿ ಭಾಳಷ್ಟು ಸ್ಮರಿಸಿಕೊಂಡಿದ್ದಾರೆ ರತ್ನಾಕರ್ ರೈ ಅವರು. ಏನು ಹೇಳ್ತೀರಾ ಸರ್? ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ಧಾರ್ಮಿಕ ಕ್ಷೇತ್ರ ಅಂತ ಹೇಳಿದರೆ ಪ್ರತಿಯೊಂದಕ್ಕೂ ಅದರಲ್ಲಿ ದೈವಾರಾಧನೆ ಮತ್ತು ದೇವಾರಾಧನೆ 2 ಶಕ್ತಿಗಳಿರ್ತವೆ. ಅದನ್ನು ಒಂದು ರೂಪದಲ್ಲಿ ಇನ್ನೊಂದು ರೀತಿಯಲ್ಲಿ ಮಾಡ್ತೇವೆ, ಇನ್ನೊಂದು ದೇವರಿಗೆ ಇನ್ನೊಂದು ಕಾರ್ಯಕ್ರಮದಲ್ಲಿ ನಾವು ಮಾಡ್ತೇವೆ. ಹಾಗಿರುವಾಗ ನಾವು ಏನು ಹೇಳಲಿಕ್ಕೆ ಇಷ್ಟಪಡೋದು ಅಂತೇಳಿದರೆ, ಇಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳಿಗೆ ನಿಜವಾಗಿ ಏನು ಅಂತೇಳಿದರೆ ಒಬ್ಬ ವ್ಯಕ್ತಿ ಅಂತ ಹೇಳುವಂಥದ್ದು ಮುಖ್ಯ. ಯಾವುದೇ ಕಾರ್ಯಕ್ರಮಕ್ಕೆ ವ್ಯಕ್ತಿ ಮುಖ್ಯ. ಅಲ್ಲಿ ಯಾವುದೇ ಪಕ್ಷಗಳ ಬಗ್ಗೆ ಅರ್ಥ ಇಲ್ಲ. ವ್ಯಕ್ತಿ ಇಲ್ಲಿಗೆ ಮುಖ್ಯ. ಅಭಿಮಾನ, ಆ ವ್ಯಕ್ತಿ ಅನುಭವಿಸಿದಂತಹ ಒಂದು ಮನೆತನ, ಹಿರಿಯ ಮನೆತನದಿಂದ ಯಾವುದೆಲ್ಲ ಮಾಡಿಕೊಂಡು ಎಷ್ಟು ಕ್ಷೇತ್ರಗಳಿಗೆ, ಎಷ್ಟು ದೇವಸ್ಥಾನಗಳಿಗೆ ಅವರು ದಾನವನ್ನು ಮಾಡಿದ್ದಾರೆ, ಎಷ್ಟು ಸಂಘಟನೆ ಮಾಡಿದ್ದಾರೆ, ಎಷ್ಟು ಜನಗಳನ್ನು ಕ್ರೋಢೀಕರಿಸಿ
ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳುವಂಥ ವಿಚಾರವನ್ನು ತಿಳ್ಕೊಂಡಾಗ ಸತ್ಯಾಂಶಕ್ಕೆ ಬರುವಾಗ ಒಂದು ವ್ಯಕ್ತಿಯನ್ನು ಆಯ್ಕೆ ಮಾಡಿ ಸೂಚಿಸಿ ಆ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಿ ತೆಗೆಯುವಂಥದ್ದು ಕೇವಲ ಮನದ ಆತ್ಮಶಕ್ತಿಯಲ್ಲಿ ಮಾಡುವಂಥ ವಿಚಾರಗಳು. ಯಾಕಂತೇಳಿದರೆ ಅವರನ್ನು ನಾವು ಆದಷ್ಟು ಹಿರಿಯತನದಲ್ಲಿ ನಾವು ಮೆಚ್ಚಿಕೊಂಡಿರ್ತೇವೆ, ಆ ವ್ಯಕ್ತಿಯಾಗಲಿ ಮನೆಯಾಗಲಿ ಎಲ್ಲವನ್ನು. ಆ ವ್ಯಕ್ತಿಯ ಪರವಾಗಿ ಆಗಲಿ ಅಥವಾ ಇನ್ನಿತರ ಯಾವುದೇ ವಿಷಯದಲ್ಲಾಗಲೂ ಯಾರೂ ಕೂಡ ಯಾವುದೇ ಅನ್ಯತಾ ಭಾವನೆ ಗ್ರಹಿಸದೆ ಒಳ್ಳೆಯ ರೀತಿಯಲ್ಲಿ ಈ ಒಂದು ಶಕ್ತಿಯ ರೂಪ ನಮ್ಮ ಕಣ್ಣ ಮುಂದೆ ಚಂದದಲ್ಲಿ ಕಾಣಬೇಕು. ಈ ಒಂದು ಸಾನ್ನಿಧ್ಯದಲ್ಲಿ ನಿರಂತರವಾಗಿ ಅಂದರೆ 24x7 ಅಂತ ಹೇಳ್ಬೇಕು. ಯಾಕೆಂತೇಳಿದರೆ ಈ ಸ್ಥಾನದ ಪಕ್ಕದಲ್ಲೇ ಅವರ ಮನೆ ಇದೆ. ಹಾಗೆ ನಮ್ಮ ಆಲೇಟಿ ಗ್ರಾಮ ಪಂಚಾಯತ್ನ ಸದಸ್ಯರು ಕೂಡ ಆಗಿದ್ದಾರೆ. ರತೀಶನ್ ಆಡಳಿತ ಸಮಿತಿಯ ಕೋಶಾಧಿಕಾರಿಗಳಾಗಿದ್ದಾರೆ. ದಿವಂಗತ ತಿಮ್ಮಪ್ಪ ಅವರ ಸಂಬಂಧಿಕರಾಗಿ ಅಂದರೆ ಈ ಒಂದು ದೈವಸ್ಥಾನದ ನಿರ್ಮಾತೃ ಅಂತ ಹೇಳ್ಬೋದು. ಇದನ್ನು ನಿರ್ಮಾಣ ಮಾಡಬೇಕಾದ್ರೆ ಇಲ್ಲಿ ಸ್ಥಳೀಯರಾದಂಥ ತಿಮ್ಮಪ್ಪರವರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಅವರ ಒಂದು ಕಾರಣದಿಂದಾಗಲೇ ಈ ಅರಂಬೂರಲ್ಲಿ ವಯನಾಡು ಕುಲವನ್ ದೇವಸ್ಥಾನ ಆಗಿದೆ ಅನ್ನುವಂಥದ್ದು ಕೂಡ ಬಂದಂಥ ಮಾತು. ಏನೇ ಇರಲಿ, ಅವರು ಇವತ್ತು ಇಲ್ಲ, ಆದರೆ ಅವರ ಪರವಾಗಿ ಅವರ ಸಂಬಂಧಿಕರು ಅವರ ಮನೆಯವರು ಇಲ್ಲಿದ್ದಾರೆ. ಸೊ ಅದರಲ್ಲಿ ಮುಖ್ಯವಾಗಿ ಇವತ್ತು ರತೀಶನ್ರವರು ತುಂಬ ಖುಷಿ ಪಡುವಂಥ ವಿಚಾರ. ಏನು ಅನ್ನಿಸ್ತಾ ಅಂತ ಹೇಳಿ ಸರ್? ತುಂಬ ಖುಷಿ ಆಗ್ತದೆ ಸರ್. ಮತ್ತು ಇಲ್ಲಿಯ ಎಲ್ಲ ಊರಿನವರು ಮತ್ತು 1998ರಿಂದ 2022 ನಮ್ಮ ತಿಮ್ಮಪ್ಪ ನಮ್ಮ ಮಾವ ಅವರು ಕೋಶಾಧಿಕಾರಿಯಾಗಿದ್ದರು. ನಮ್ಮ ಅಲ್ಲಿಂದ 98ರಿಂದ ನಮ್ಮ ನಾರಾಯಣ ಬಾರ್ಪಣೆಯವರ ಅಧ್ಯಕ್ಷರು, ಪವಿತ್ರನ್ ಗುಂಡೆ ಇವರು ಕಾರ್ಯದರ್ಶಿಯಾಗಿ ಇಲ್ಲಿ 2022 ನಮ್ಮ ಮಾವ ಕೂಡ ಇದ್ದರು. ಅವರು ದೈವದೀನರಾದ ಮೇಲೆ ನನ್ನನ್ನು ಕೋಶಾಧಿಕಾರಿಯಾಗಿ ಮಾಡಿದ್ದಾರೆ. ಅವರು ಕೂಡ ಹಾಗೆ ಇವರು 3 ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳು ಸೇರಿ ತುಂಬ ಈ ದೈವಗಂಟು ಮಹೋತ್ಸವಕ್ಕೆ ಅಂತೇಳಿ ಸುಮಾರು ವರ್ಷದಿಂದ ಕುರಿ ಅಂತೇಳಿ ಮಾಡಿ ಫಂಡ್ ಮಾಡಿ ಇಟ್ಟಿದ್ದರು. ಅದನ್ನೀಗ ನಾನು ಮುಂದುವರಿಸ್ತಾ ಹೋಗ್ತಾ ಇದ್ದೇನೆ. ಹೀಗೆ ಊರಿನವರ ಸಹಕಾರ ಕೂಡ ತುಂಬ ಇದೆ. ಇಲ್ಲಿಗೆ ಈಗಲೇ ಸುಮಾರು ಕೆಲಸಗಳು ಆಗಿದೆ, ಇನ್ನೂ ತುಂಬ ಕೆಲಸಗಳು ಆಗಲಿಕ್ಕಿದೆ. ಊರಿನವರ ಜೊತೆಗೆ ಪರ ಊರಿನವರು ಎಲ್ಲ ಸೇರಿ ಈ ಒಂದು ಮಹೋತ್ಸವವನ್ನು ಯಶಸ್ವಿಯಾಗಿ ಮಾಡುವ ಅಂತೇಳಿ. ಓಕೆ ರತೀಶನ್ ಅವರೇ, ನೀವು ಇಲ್ಲಿ ಹುಟ್ಟಿ ಬೆಳೆದವರು, ಬಾಲ್ಯದಿಂದಲೇ ಈ ಒಂದು ದೈವಸ್ಥಾನದ ಪರಿಸರದಲ್ಲಿದ್ದವರು. ನಿಮ್ಮ ಕಣ್ಣ ಮುಂದೆ ಈ ಒಂದು ದೈವಸ್ಥಾನದಲ್ಲಿ ಇವತ್ತೊಂದು ಇಂಥ ಒಂದು ಮಹೋತ್ಸವ ಆಗ್ತಾ ಇದೆ ಅಂತ ಹೇಳಬೇಕಾದ್ರೆ ನಿಮಗೆ ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ. ಅಂದರೆ ಈ ಭಾಗ್ಯವನ್ನು ಕಾಣುವಂಥ ಯೋಗ ನಮಗೆ ಸಿಕ್ಕಿದೆ. ತುಂಬ ಇಲ್ಲಿ ಈಗ ಈ ಪರಿಸರದವರು ತುಂಬ ಪ್ರಾಯದಸ್ಥರೆಲ್ಲ ಹೇಳ್ತಾ ಇದ್ದಾರೆ, ಇಲ್ಲಿ ಇಷ್ಟೊಂದು ತನಕ ದೈವಂಕಟ್ಟು ಆದ್ದು ಯಾರಿಗೂ ಚರಿತ್ರೆಯಲ್ಲಿ ಗೊತ್ತಿಲ್ಲ. ಈಗ ಎಷ್ಟೋ ವರ್ಷದಿಂದ ಈ ಒಂದು ದೈವಂಕಟ್ಟು ಇಲ್ಲಿ ಇದು ಆಗಲಿಕ್ಕೆ ಒಂದು ಅಣಿಯಾಗಿದೆ. ಈ ಒಂದು ದೈವಂಕಟ್ಟು ಅತ್ಯಂತ ಯಶಸ್ವಿಯಾಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ. ಇಲ್ಲಿ ನಮ್ಮ ಸ್ಥಳೀಯರಾದಂಥ ಇನ್ನೊಬ್ಬರು ಅವರ ಸಹೋದರ ಜಯಪ್ರಕಾಶ್, ಏನು ಅನಿಸ್ತಾ ಉಂಟು? ತುಂಬ ಖುಷಿ ಆಗ್ತಿದೆ. ನಾವು ಈಗ ನಮ್ಮ ಅಪ್ಪ ಇಲ್ಲಿ ಆಡಳಿತ ಮುಕ್ತೇಶ್ವರರು, ಅವರ ಕಾಲದಿಂದ ಅವರಿಗೆ ಗೊತ್ತಿಲ್ಲ ಇಲ್ಲಿ ಆದ್ದು, ಇದು ಅವರ ಮುಖಾಂತರ ಈಗ ಆಗ್ತಿದೆ ಅಂತೇಳಿ ನಮಗೆಲ್ಲರಿಗೂ ಭಾರಿ ಖುಷಿ ಆಗ್ತಿದೆ. ಮತ್ತು ಊರವರೆಲ್ಲ ಸಹಕಾರ ಉಂಟು, ತುಂಬ ಸಹಕಾರ. ಅವರ ಎಲ್ಲರ ಸಹಕಾರದಿಂದ ಇಲ್ಲಿ ಯಶಸ್ವಿ ಆಗ್ತದೆ ಅಂತೇಳಿ ಮುಖ್ಯ ಕಾರಣ ಅಂತೇಳಿದರೆ ಇವತ್ತಿನ ದಿನ, ಇವತ್ತು ಬಂದಂಥ ಜನ ಸೇರಿದಂಥ ಇವತ್ತೊಂದು ಪತ್ರಿಕೆ ಬಿಡುಗಡೆ, ಕಾಗದ ಬಿಡುಗಡೆಯನ್ನು ಮಾಡಿದ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸಹಕರಿಸಿದ್ದಾರೆ. ಹಾಗೆ ಒಂದು ಯಶಸ್ವಿ ಆಗಬೇಕು ಅಂತ ಎಲ್ಲರಲ್ಲಿ ಕೇಳಿಕೊಳ್ಳೋದು. ಭಾಳ ಸಂತೋಷವಾಗಿ ನನಗೆ ಅನಿಸ್ತಾ ಉಂಟು. ಏಕೆಂತೇಳಿದರೆ ಇಲ್ಲಿ ಸುಮಾರು ಹಿಂದೆ, ಅಂದರೆ ಎಷ್ಟೋ 300 ವರ್ಷಗಳ ಹಿಂದೆ ಒಂದು ಆಗಿತ್ತು ಅಂತ ಹೇಳುವಂಥದ್ದು ಇತಿಹಾಸದಿಂದ ನಮಗೆ ತಿಳಿದು ಬರ್ತದೆ. ಅದಾದ ನಂತರ ಈಗ ನಡೀತಕ್ಕಂಥದ್ದು ಒಂದು ಮಹತ್ ಕಾರ್ಯ ನಡೀತಕ್ಕಂಥದ್ದು ನಮ್ಮ ಪುಣ್ಯ. ಈ ಒಂದು ಪುಣ್ಯದ ಕಾರ್ಯದಲ್ಲಿ ನಮಗೂ ಕೂಡ ಸೇರಲಿಕ್ಕೆ ಅಥವಾ ಇಲ್ಲೊಂದು ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿರತಕ್ಕಂಥದ್ದು ಈ ದೈವಗಳ ಪ್ರೇರಣೆ ಅಂತ ನಾನು ಅಂದ್ಕೊಳ್ತೇನೆ. ಈಗಾಗಲೇ ನಮ್ಮ ಪರವೂರಾದ ಪೆರಾಜೆ ಆಗಿರ್ಬೋದು, ಕನಕಮಜಲ ಆಗಿರ್ಬೋದು, ಈ ಕಡೆ ಕೋಲ್ಚಾರ್ ಭಾಗದಲ್ಲಿ ದೈವ ನಡಾವಳಿ ಆಗಿದೆ. ಅದರ ಅನುಭವದ ಹಿನ್ನೆಲೆಯೊಳಗೆ ನಾವಿಲ್ಲಿ ಎಲ್ಲರೂ ಸೇರಿಕೊಂಡು ಸುಮಾರು 21 ಉಪಸಮಿತಿಗಳನ್ನು ಮಾಡಿಕೊಂಡು, ಸುಮಾರು 52 ಜನರಷ್ಟು ಉಪಾಧ್ಯಕ್ಷರನ್ನು ಮಾಡಿಕೊಂಡು, ಸುಮಾರು 20 ಜನರಷ್ಟು ಜೊತೆ ಕಾರ್ಯದರ್ಶಿಗಳನ್ನು ಮಾಡಿಕೊಂಡು, ಸುಮಾರು 50ರಷ್ಟು ಕಾರ್ಯದರ್ಶಿಗಳನ್ನು ಮಾಡಿಕೊಂಡು ಒಳ್ಳೆ ಸಮಿತಿಗಳನ್ನು ನಾವು ಮಾಡಿಕೊಂಡು ಇಲ್ಲಿ ಕಾರ್ಯಪ್ರವರ್ತರಾಗಿದ್ದೇವೆ. ಎಲ್ಲ ಇಲ್ಲಿ ಹೆಚ್ಚಿನ ಶ್ರಮಿಕರೇ, ಈ ಭಾಗದಲ್ಲಿ ಇರ್ತಕ್ಕಂಥ ಶ್ರಮಜೀವಿಗಳು ಮಾಡಿರ್ತಕ್ಕಂಥ ಕೆಲಸ ನಾವು ಇಲ್ಲಿ ಕಾಣ್ಬೋದು. ಸುಮಾರು 30%ನಷ್ಟು ಕೆಲಸ ಆಗಿದೆ, ಇನ್ನು ಸುಮಾರು 70% ಕೆಲಸ ಆಗಬೇಕಾಗಿದೆ. ಹಾಗಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ, ಪರ ಊರಿನ ಎಲ್ಲ ನಮ್ಮ ದೈವ ಭಕ್ತರು ಬಂದುಕೊಂಡು ಇಲ್ಲಿ ಶ್ರಮದಾನದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಈ ಒಂದು ಪುಣ್ಯದ ಕಾರ್ಯದಲ್ಲಿ ನೀವು ಎಲ್ಲ ಭಾಗವಹಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಮಹೋತ್ಸವ ಸಮಿತಿಯ ಕೋಶಾಧಿಕಾರಿ ಜೊತಪ್ರೈ ಅವರು, ಇವತ್ತು ನಿಮ್ಮ ಊರಿನಲ್ಲಿ, ನೀವು ಹುಟ್ಟಿ ಬೆಳೆದಂಥ ಊರು, ನಿಮ್ಮ ಊರಿನಲ್ಲೇ ಇವತ್ತೊಂದು ಭಾಳಷ್ಟು ವಿಜೃಂಭಣೆಯ ಅದ್ದೂರಿಯ ಒಂದು ಅಭೂತಪೂರ್ವ ಕಾರ್ಯಕ್ರಮ ನಡೀತಾ ಇದೆ. ಏನು ಅನಿಸ್ತಾ ಉಂಟು? ಖುಷಿ ಆಗ್ತದೆ ಸರ್. ನನ್ನ ಇದರ ಕೋಶಾಧಿಕಾರಿ ಮಾಡಿದ್ದಾರೆ, ಬಟ್ ಆ ಮೀಟಿಂಗ್ ನಾನು ಬರಲಿಲ್ಲ. ನಾನು ಮಾಡೋ ಮೀಟಿಂಗ್ ನಾನು ಬರಲಿಲ್ಲ, ಮಾಡಿದರೆ ನನಗೆ ಖುಷಿ ಆಯಿತು. ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಅಂದರೆ ಮುಂದೆ ಯಾವ ಆಗಿದೆ ಅಂತ ಗೊತ್ತಿಲ್ಲ, ಯಾರಿದ್ರು ಅಂತ ಗೊತ್ತಿಲ್ಲ, ಇನ್ನು ಮುಂದೆ ಆಗ್ತಂತ ಗೊತ್ತಿಲ್ಲ, ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಹಾಗೆಲ್ಲ ಊರವರೆಲ್ಲ ಸೇರಿ ನಾನು ದಿನಾಲು ಸಂಜೆ ಬಂದು ನೋಡಿಕೊಂಡು ಕೆಲಸ ಮಾಡಿಕೊಂಡಿದ್ದೇವೆ. ಇಲ್ಲಿಗ ಒಳ್ಳೆಯ ಒಂದು 30-40 ಲಕ್ಷ ಬಜೆಟ್ನ ಕೆಲಸ ಇದು. ಈಗಾಗಲೇ ಕೆಲಸ ಆಗಿದೆ, ಸುಮಾರು ಕೆಲಸ ಡೈಲಿ ಕೆಲಸ ನಡೀತಾ ಉಂಟು. ಇನ್ನು 4ವರೆಗೆ ಡೈಲಿ ಕೆಲಸ ನಡೀತಾ ಉಂಟು, ಇಲ್ಲಿ ಯಾವಾಗಲೂ ನಡೀತಾ ಉಂಟು. ಒಳ್ಳೆಯದಾಗ್ಬೋದು, ದೇವರದೇ ನಡೀಬೋದು. ಧನ್ಯವಾದ.
ಇಷ್ಟು ಹೊತ್ತು ಈ ಒಂದು ದೈವಕಟ್ಟು ಮಹೋತ್ಸವ ನಡಿಬೇಕಾದರೆ ಅದರ ಒಂದು ಮಹೋತ್ಸವ ಸಮಿತಿಯನ್ನು ರಚಿಸಲಾಗಿತ್ತು. ಆ ಮಹೋತ್ಸವ ಸಮಿತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೆ ಈ ದೈವಸ್ಥಾನದ ಆಡಳಿತ ಸಮಿತಿಯವರು ಕೂಡ ನಮ್ಮ ಜೊತೆ ಮಾತಾಡಿದರು. ಯಾವ ರೀತಿಯಾಗಿ ಮಹೋತ್ಸವ ನಡೀತದೆ ಅನ್ನುವಂಥದ್ದು. ಬನ್ನಿ, ಈ ಒಂದು ಮಹೋತ್ಸವ ನಡೆಯುವಂಥ ಚಿತ್ರಣ ಹೇಗಿದೆ, ಈ ದೈವಸ್ಥಾನದ ಒಂದು ಪರಿಸರ ಹೇಗಿದೆ, ಇವೆಲ್ಲವನ್ನು ಕೂಡ ನಾವು ನೋಡ್ಕೊಂಡು ಬರೋಣ. ಆಗಲೇ ಹೇಳಿದಂತೆ ದೈವಸ್ಥಾನವನ್ನು ತಾವು ನೋಡಿದ್ರಿ. ಈ ದೈವಸ್ಥಾನಕ್ಕೆ ಭಾಳಷ್ಟು ಮುಖ್ಯವಾಗಿ ಇಲ್ಲೊಂದು ಅಡೆ ಅಂತ ಒಂದು ಪ್ರಸಾದ ಮಾಡ್ತಾರೆ. ವಯನಾಡ್ ಕುಲವನ್ ದೈವ ಒಂದು ಇದೆ. ಈ ದೈವಕ್ಕೆ ಕೈಬೀದು ಅನ್ನುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಸೊ ಅದರ ಒಂದು ಕೈಬೀದು ಮಾಡಬೇಕು ಅಂತಾದರೆ ಅಲ್ಲಿ ಒಂದು ಪ್ರಸಾದದ ರೂಪದಲ್ಲಿ ಅಡೆ ಅನ್ನುವಂಥ ಒಂದು ಪ್ರಸಾದವನ್ನು ಕೊಡ್ತಾರೆ. ಸೊ ಆ ಅಡೆಯನ್ನು ಮಾಡುವಂಥದ್ದು ಈ ಒಂದು ಸ್ಥಳದಲ್ಲಿ ಅದನ್ನು ಬೇಯಿಸುವಂಥದ್ದು, ನಂತರ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ನಂತರ ಬಂದಂಥ ಭಕ್ತಾದಿಗಳಿಗೆ ಅದನ್ನು ಪ್ರಸಾದ ರೂಪದಲ್ಲಿ ಕೊಡುವಂಥದ್ದು. ಇದು ವಿಶೇಷವಾಗಿ ಇದಕ್ಕೆ ಒಂದು ಮಹತ್ವ ಇದೆ. ಇಲ್ಲಿ ಬೇರೆ ಯಾರು ಕೂಡ ಹೋಗುವಾಗಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಏನು ವರ್ಗ ಇದೆ, ಆ ವರ್ಗದವರೇ ಬಂದು ಇಲ್ಲಿ ಅದನ್ನು ನಿರ್ವಹಿಸಬೇಕು ಅನ್ನುವಂಥದ್ದು ಕೂಡ ಒಂದು ರೂಢಿ ಇರುವಂಥದ್ದು. ಹಾಗೆ ನಾವು ಮುಂದಕ್ಕೆ ಬಂದರೆ ಇಲ್ಲಿ ವಯನಾಡ್ ಕುಲವನ್ ದೈವಸ್ಥಾನ ಇದೆ. ಸೊ ಅದರ ಪಕ್ಕದಲ್ಲಿ ಇಲ್ಲಿ ಪೊಟ್ಟನ್ ದೈವದ ಒಂದು ದೈವಸ್ಥಾನ ಇದೆ. ಇದು ಗುಡಿ. ಹಾಗೆ ಮಹೋತ್ಸವದ ಸಿದ್ಧತೆಗಳು ಈಗಾಗಲೇ ಈ ದೈವಸ್ಥಾನದ ವಠಾರದಲ್ಲಿ ಎಲ್ಲವೂ ಇಂಟರ್ಲಾಕ್ ಅಳವಡಿಸಿ ಭಾಳಷ್ಟು ಶುಚಿಯನ್ನು ಮಾಡಿದ್ದಾರೆ, ಅಂದರೆ ಸ್ವಚ್ಛ ಮಾಡಿದ್ದಾರೆ. ಭಾಳಷ್ಟು ಜೀರ್ಣೋದ್ಧಾರ ಕೂಡ ಮಾಡ್ತಾ ಇದ್ದಾರೆ. ಈ ಮಹೋತ್ಸವಕ್ಕೆ ಬೇಕಾಗಿ ಈ ರೀತಿಯ ವ್ಯವಸ್ಥೆಗಳು ಆಗ್ತಾ ಇದೆ. ಸೊ ಇಲ್ಲಿ ತಾವು ನೋಡ್ತಾ ಇರುವಂಥದ್ದು ಇಲ್ಲಿ ಏನು ಅಂತ ಹೇಳಿದರೆ ಉಗ್ರಾಣ ಬರುತ್ತೆ. ಉಗ್ರಾಣ ಮತ್ತು ಕಾರ್ಯಾಲಯ ಮಾಡಲಿಕ್ಕೆ ಬೇಕಾಗಿ ಇಲ್ಲಿ ಭಾಳಷ್ಟು JCB ಅರ್ತ್ ವರ್ಕ್ ಮಾಡಿ ಈ ಒಂದು ಸಮತಟ್ಟು ಮಾಡಿರುವಂಥದ್ದು. ಇದು ನಾಡಿದ್ದು ಮಹೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಇಲ್ಲಿ ಬರುವಂಥದ್ದು ಉಗ್ರಾಣ ಮತ್ತು ಕಾರ್ಯಾಲಯವನ್ನು ಇಲ್ಲಿ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ನಮಗೆ ಮಾಹಿತಿ ನೀಡಿದ್ದಾರೆ. ದೈವಸ್ಥಾನದ ಹಿಂದ್ಗಡೆ ಬಂದಿದ್ದೇವೆ ನಾವು. ಇದು ದೈವಸ್ಥಾನದ ಹಿಂಭಾಗದಲ್ಲಿ ಈ ಒಂದು ಜಾಗವನ್ನು ಏನು ದೈವ ಕಟ್ಟುವಂಥ ಒಂದು ವ್ಯಕ್ತಿಗಳು ಬರ್ತಾರೆ, ಅಣಿಯಾರ ಅಂತ ಹೇಳ್ತಾರೆ. ಆ ಅಣಿಯಾರದ ಒಂದು ಕೊಠಡಿಯನ್ನು ಇಲ್ಲಿ ನಿರ್ಮಿಸುವಂಥದ್ದು. ಭಾಳಷ್ಟು ಮಂದಿ ದೈವದ ಒಂದು ಸೇವೆ ಮಾಡಲಿಕ್ಕೆ ಬರುವಂಥವರು ಅವರೆಲ್ಲರಿಗೂ ಕೂಡ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಇದಕ್ಕೆ ಕೂಡ ಭಾಳಷ್ಟು ವ್ಯವಸ್ಥಿತ ರೀತಿಯಲ್ಲಿ ಈಗಾಗಲೇ ಇಲ್ಲಿಯ ಒಂದು ಸಮತಟ್ಟು ಮಾಡುವ ಕೆಲಸವನ್ನು JCBಯನ್ನು ಬಳಸಿಕೊಂಡು ಮಾಡಿದ್ದಾರೆ. ಜೊತೆಯಲ್ಲಿ ಇಲ್ಲಿಯ ಊರಿನ ಪರಿಸರದ ಭಕ್ತಾದಿಗಳು ನಿರಂತರವಾಗಿ ರಾತ್ರಿ ಹೊತ್ತಿನಲ್ಲಿ ಬಂದು ಶ್ರಮದಾನದ ಮೂಲಕ ಈ ಎಲ್ಲ ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಈ ದೈವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಈ ದೈವಸ್ಥಾನದ ಒಂದು ಸ್ಥಾನದ ಮನೆ ಇದೆ. ತಾವು ನೋಡ್ತಾ ಇದ್ರಿ, ಇದು ದೈವಸ್ಥಾನದ ಪಕ್ಕದಲ್ಲೇ ಇರುವಂಥದ್ದು. ಈ ಸ್ಥಾನದ ಮನೆಯಲ್ಲಿ ಈ ದೈವಸ್ಥಾನದಲ್ಲಿ ನಿರಂತರವಾಗಿ ಏನು ಸಂಜೆಯ ಹೊತ್ತಿನಲ್ಲಿ ದೀಪ ಇಡುವಂಥ ಕೆಲಸ ಮತ್ತು ಕೈಬೀದು ನಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಸೇವೆಯನ್ನು ಮಾಡುವಂಥವರು ಈ ಸ್ಥಾನದ ಮನೆಯಲ್ಲೇ ಉಳ್ಕೊಳ್ಳುವಂಥದ್ದು. ಅದು ಈ ದೈವಸ್ಥಾನಕ್ಕೆ ಸಂಬಂಧಪಟ್ಟಂಥ ಸ್ಥಾನದ ಮನೆ. ಆ ಸ್ಥಾನದ ಮನೆಯವರು ಇದರ ಎಲ್ಲ ಸೇವೆಯನ್ನು ಮಾಡುವಂಥದ್ದು, ಚಾಕ್ರಿ ಅಂತ ಹೇಳ್ತೇವೆ, ಆ ಚಾಕ್ರಿ ಮಾಡುವಂಥದ್ದು. ಹಾಗೆ ಈ ಸ್ಥಾನದ ನಾವು ಎಡಭಾಗಕ್ಕೆ ಹೋದರೆ ಅಲ್ಲಿ ನಾಡಿದ್ದು ಅಂದರೆ ಅಡುಗೆ ಕೊಠಡಿ, ಅಂದರೆ ಇಲ್ಲಿ ಏನು ಸ್ಥಾನಿಕರು ಬರ್ತಾರೆ, ಕುತ್ತಿಕೋಲು ತಮ್ರಾಟಿ ಭಗವತಿ ಕ್ಷೇತ್ರದ ಸ್ಥಾನಿಕರು ಈ ಒಂದು ಮಹೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಬರ್ತಾರೆ. ಅವರಿಗೆ ಉಳ್ಕೊಳ್ಳುವಂಥದ್ದು ಮತ್ತು ಅವರಿಗೆ ಅಡುಗೆ ಕೋಣೆಯನ್ನು ಮಾಡುವಂಥದ್ದು. ಅಲ್ಲಿ ಅವರಿಗೆ ಸಪ್ರೇಟಾಗಿ ಪ್ರತ್ಯೇಕವಾದಂಥ ಒಂದು ಅಡುಗೆ ವ್ಯವಸ್ಥೆ ಬೇಕಾಗ್ತದೆ. ಅದಕ್ಕೆ ಕೂಡ ಅಲ್ಲಿಯ ಒಂದು ಸಮತಟ್ಟು ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ನಾನು ಹೇಳಿದಂತೆ ಇದು ದೈವಸ್ಥಾನದ ಮುಂದ್ಗಡೆ, ಅಂದರೆ ಈ ದೈವಸ್ಥಾನದಿಂದ ನಾವು ನೇರವಾಗಿ ಇಲ್ಲಿ ಮರಕ್ಕಳ ಅಂತ ಮಾಡ್ತಾರೆ. ಅಂದರೆ ನಾಡಿದ್ದು ಮಹೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಇಲ್ಲಿಂದ ದೈವ ಮರಕ್ಕಳಕ್ಕೆ ಹೋಗುವಂಥದ್ದು. ಆ ಮರಕ್ಕಳದಲ್ಲಿ ಏನು ಮಹೋತ್ಸವದ ದೈವಕಟ್ಟು ಮಹೋತ್ಸವದ ಸೇವೆಯನ್ನು ಮಾಡುವಂಥದ್ದು. ಆ ಮರಕ್ಕಳದ ವ್ಯವಸ್ಥೆಗಾಗಿ ಈಗ ಭಾಳಷ್ಟು ವ್ಯವಸ್ಥಿತ ರೀತಿಯಲ್ಲಿ ಇಲ್ಲಿ ಶ್ರಮದಾನದ ಮೂಲಕ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಇಲ್ಲಿ ತಾವು ನೋಡ್ತಾ ಇದ್ರಿ, ಇದು ಸ್ವಲ್ಪ ಡೌನ್ ಇದೆ. ಇಲ್ಲಿ ಒಂದು ತೋಡಿದೆ, ನೀರು ಹರಿದುಕೊಂಡು ಹೋಗುವಂಥ ತೋಡಿದೆ. ಆ ತೋಡಿಗೆ ಏನು ಅಡಿಕೆ ಮರಗಳನ್ನು ಕಡಿದು ತಂದು ಅದರ ಮೇಲ್ಗಡೆ ಮಣ್ಣು ಹಾಸಿ ಸಮತಟ್ಟು ಮಾಡಿದ್ದಾರೆ. ಈಗ ನಾನು ಹೋಗ್ತಿರುವಂಥ ಸ್ಥಳ ಕೂಡ ತಾವು ನೋಡ್ತಾ ಇದ್ರಿ. ನಾನು ಹೋಗ್ತಿರುವಂಥ ಈ ಸ್ಥಳ ಕೂಡ ಹಾಗೆ ಇದರ ಅಡಿಯಲ್ಲಿ ನೀರಿದೆ. ಸೊ ಇಲ್ಲಿ ತೋಡಿದೆ. ಈ ತೋಡನ್ನು ಕೂಡ ಏನು ಅಡಿಕೆ ಮರಗಳನ್ನು ಹಾಕಿ ಸಮತಟ್ಟು ಮಾಡಿ ಇದ್ರ ಮೇಲ್ಗಡೆ ಮಣ್ಣನ್ನು ಹಾಕಿದ್ದಾರೆ. ಭಾಳಷ್ಟು ವ್ಯವಸ್ಥಿತ ರೀತಿಯಲ್ಲಿ ಇದರ ಒಂದು ಶ್ರಮದಾನದ ಕೆಲಸ ಕೂಡ ಮಾಡಲಾಗಿದೆ. ಹಾಗೆ ಈ ಮೂಲಕ ದೈವ ಮಹೋತ್ಸವದ ಸಂದರ್ಭದಲ್ಲಿ ಸ್ಥಾನದಿಂದ ದೈವ ಬರುವಂಥದ್ದು. ದೈವ ಬಂದು ನಂತರ ಇಲ್ಲಿ ಮರಕ್ಕಳ ಈ ಒಂದು ಗದ್ದೆ ಇದೆ. ಈಗಾಗಲೇ ಆ ಗದ್ದೆಯನ್ನು ಎಲ್ಲ ಸ್ವಚ್ಛ ಮಾಡಿದ್ದಾರೆ, JCB ಮೂಲಕ ಸಮತಟ್ಟು ಮಾಡಿದ್ದಾರೆ. ಅಲ್ಲಿ ಮರಕ್ಕಳ ಅನ್ನುವಂಥ ಒಂದು ವ್ಯವಸ್ಥೆ ಮಾಡ್ತಾರೆ. ಅದಂದರೆ ದೈವದ ಒಂದು ನರ್ತನ ಸೇವೆಗಾಗಿ ಈ ಮರಕ್ಕಳದಲ್ಲಿ ವ್ಯವಸ್ಥೆ ಮಾಡುವಂಥದ್ದು. ಅದು ಭಾಳಷ್ಟು ಆಕರ್ಷಕವಾಗಿ ಅದನ್ನು ನಾಡಿದ್ದು ಶೃಂಗಾರ ಮಾಡ್ತಾರೆ. ವಿದ್ಯುತ್ ದೀಪಗಳಿಂದ ಕೂಡ ಅದನ್ನು ಭಾಳಷ್ಟು ಅಲಂಕಾರ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಈ ಮರಕ್ಕಳದ ವ್ಯವಸ್ಥೆಗೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ, ಒಂದು 10-15 ದಿನಗಳಲ್ಲಿ ಮರಕ್ಕಳದ ವ್ಯವಸ್ಥೆ ಆಗ್ತದೆ. ಈ ಮರಕ್ಕಳದ ಸುತ್ತು ಅಂದರೆ ಬಂದಂಥ ಭಕ್ತಾದಿಗಳಿಗೆ ದೈವದ ನರ್ತನ ಸೇವೆಯನ್ನು ನೋಡುವಂಥ ಒಂದು ಅವಕಾಶ. ವೀಕ್ಷಕರೇ, ಇಷ್ಟು ಹೊತ್ತು ತಾವು ಅರಂಬೂರು ಶ್ರೀ ವಯನಾಡ್ ಕುಲವನ್ ದೈವಸ್ಥಾನದ ಒಂದು ಚಿತ್ರಣವನ್ನು ನೋಡಿದ್ರಿ. ಮುಂದಿನ ಮಾರ್ಚ್ 15, 16, 17, 18 4 ದಿನಗಳ ಕಾಲ ಇಲ್ಲಿ ವಿಜೃಂಭಣೆಯ ಒಂದು ವಾತಾವರಣ ನಿರ್ಮಾಣ ಆಗಲಿಕ್ಕಿದೆ. ಶ್ರೀ ವಯನಾಡ್ ಕುಲವನ್ ದೈವಕಟ್ಟು ಮಹೋತ್ಸವ ನಡೀತಾ ಇದೆ. ಸೊ ಈ ಒಂದು ದೈವಕಟ್ಟು ಮಹೋತ್ಸವಕ್ಕೆ ತಾವೆಲ್ಲರೂ ಕೂಡ ಬರಬೇಕಂತ ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ಆಹ್ವಾನ ನೀಡ್ತಾ ಇದ್ದೇನೆ. ಹಾಗೆ ಈ ಒಂದು ದೈವಕಟ್ಟು ಮಹೋತ್ಸವ ಹೇಗೆ ನಡೀತದೆ, ಹಿಂದೆ ಹೇಗಿತ್ತು, ಇದರ ಇತಿಹಾಸವನ್ನು ಕೂಡ ಇಲ್ಲಿ ಆಡಳಿತ ಸಮಿತಿಯವರು ಹಾಗೆ ಮಹೋತ್ಸವ ಸಮಿತಿಯವರು ಕೂಡ ಎಲ್ಲ ವಿವರವನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹಾಗೆ ಇಲ್ಲಿ ವ್ಯವಸ್ಥೆ ಯಾವ ರೀತಿಯಾಗಿ ನಡೀತಿದೆ ಅನ್ನುವಂಥ ಒಂದು ಚಿತ್ರಣವನ್ನು ತಮ್ಮ ಮುಂದಿಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದೇನೆ.
ಎಲ್ಲ ರೀತಿಯ ಸಕಲ ವ್ಯವಸ್ಥೆಗಳು ಕೂಡ ಇಲ್ಲಿದೆ. ಯಾಕೆಂತೇಳಿದರೆ ಮಡಿಕೇರಿ ಅಂದರೆ ಸುಳ್ಯದಿಂದ ಮಡಿಕೇರಿಗೆ ಹೋಗುವಂಥ ರಾಜ್ಯ ಹೆದ್ದಾರಿಯಿಂದ ಕೇವಲ ಒಂದು 100-150 ಮೀಟರ್ ಮುಂದೆಗಡೆ ಬಂದರೆ ಈ ಒಂದು ಪ್ರದೇಶಕ್ಕೆ ಬರಲಿಕ್ಕೆ ಸಾಧ್ಯ ಇದೆ. ಆದ ಕಾರಣ ತುಂಬ ದೂರ ಏನು ನಡೆಯುವಂಥ ವ್ಯವಸ್ಥೆಗಳು ಕೂಡ ಬೇಕಾಗಿಲ್ಲ. ತಮ್ಮ ವಾಹನಗಳನ್ನು ಶಾಲಾ ಮೈದಾನದಲ್ಲಿ ಪಾರ್ಕ್ ಮಾಡಿದರೆ ಆ ಸೇತುವೆಯಿಂದ ನಡ್ಕೊಂಡು ಬಂದರೆ ಇಲ್ಲಿ ಕೇವಲ ಒಂದು 150 ಮೀಟರ್ ಬಂದರೆ ಈ ಒಂದು ದೈವಸ್ಥಾನ ಸಿಗ್ತದೆ. ಅಂಥ ದೈವಕಟ್ಟು ಮಹೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಸಾಕ್ಷಿಗಳಾಗಿ ಈ ಒಂದು ದೈವದ ಕೃಪೆಗೆ ಕೂಡ ತಾವೆಲ್ಲರೂ ಪಾತ್ರರಾಗಿ ಅಂತ ವಿನಂತಿ ಮಾಡಿಕೊಳ್ತಾ ಈ ಒಂದು ವ್ಯವಸ್ಥೆಯನ್ನು ತಮಗೆ ತೋರಿಸುವಂಥ ಚಿಕ್ಕ ಪ್ರಯತ್ನ ಮಾಡಿದ್ದೇವೆ. ಕ್ಯಾಮ್ರಾ ಪರ್ಸನ್ ಯತೀಶ್ ಕಾದ್ರ ಜೊತೆ ಶಿವಪ್ರಸಾದ್ ಆಲಿಟಿ, ಸುದ್ದಿ ಚಾನಲ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.